ನಾವು ಮಲೆನಾಡು ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ತಾಳೂಪದಿಂದ ಬಂದಿದ್ದೀವಿ. ನನ್ನ ಹೆಸರು ಫ್ರಾನ್ಸಿಸ್ ಅಂತ ಹೇಳಿ. ನಾನು ಈ ಮಲೆನಾಡು ಕಾರು ಚಾಲಕರ ಮತ್ತು ಮಾಲಕರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಇವತ್ತು ನಾವೇನು ಈ ಮನವಿ ಕೊಡ್ಲಿಕ್ಕೆ ಈ ಪ್ರೆಸ್ ಮೀಟ್ ಮುಖಾಂತರ ಬಂದಿರೋದು ಅಂತ ಹೇಳಿದ್ರೆ, ನಮ್ಮ ಕಾರು ಚಾಲಕರಿಗೆ ಮತ್ತು ಮಾಲಕರಿಗೆ ಬಹಳ ಅನ್ಯಾಯವಾಗ್ತಾ ಇರೋದನ್ನ ನಾವು ಇದನ್ನ ಇವತ್ತು ಸಂಘದ ವತಿಯಿಂದ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಮುಖಾಂತರ ಎಸಿ ಅವರಿಗೂ ಹಾಗೂ ARTO ಅವರಿಗೂ ಹಾಗೂ DOSP ಅವರಿಗೂ ನಾವು ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ತಾಳೂಪದ ಏನು ಟ್ಯಾಕ್ಸಿ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರುಗಳು, ಕೆಲವು ಆಟೋ ಚಾಲಕರುಗಳು ಅವರ ಪರಿಮಿತಿಯನ್ನು ಮೀರಿ ಕೂಡ ಬಾಡಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ಕೊಟ್ಟಿರುವಂತ ಪರಿಮಿತಿಯನ್ನ ತಪ್ಪಿಸಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮುರುಡೇಶ್ವರ, ಸಿರ್ಸಿ, ಸಿದ್ದಾಪುರಗಳಂತ ಊರುಗಳಿಗೆ ಕೂಡ ಬಾಡಿಗೆ ಮಾಡ್ತಾ ಇದ್ದಾರೆ. ಕಡಿಮೆ ವೆಚ್ಚದಲ್ಲಿ ಬಾಡಿಗೆ ತಗೊಳ್ಳೋದ್ರಿಂದ ಇವರು ಟ್ಯಾಕ್ಸಿ ಅವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇದರಿಂದ. ಹಾಗೂ ವೈಟ್ ಬೋರ್ಡ್ ವಾಹನದ ಮಾಲೀಕರು ಕೂಡ ಇವತ್ತು ಬಹಳಷ್ಟು ಜನ ವೈಟ್ ಬೋರ್ಡ್ ಅನ್ನ ಇಟ್ಕೊಂಡು ಅದರಿಂದ ಬಾಡಿಗೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಕಡಿಮೆ ಬಾಡಿಗೆಗೆ ಹೋಗೋದ್ರಿಂದ ಯೆಲ್ಲೋ ಬೋರ್ಡ್ನವರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಕೆಲವೊಂದು ವಿಷಯದಲ್ಲಿ ಇವತ್ತು ಸರ್ಕಾರಕ್ಕೆ ಬರತಕ್ಕಂತ ಟ್ಯಾಕ್ಸ್ ಕೂಡ ಇದರಿಂದ ಮೋಸ ಆಗ್ತಾ ಇದೆ. ನಾವು ಇವತ್ತು 25-30 ಸಾವಿರ ರೂಪಾಯಿ ಇನ್ಶೂರೆನ್ಸ್ ಗಳನ್ನ ಕಟ್ಟಿ ರೋಡ್ ಟ್ಯಾಕ್ಸ್ ಗಳನ್ನೆಲ್ಲ ಕಟ್ಕೊಂಡು ಪ್ರತಿ ವರ್ಷ ಜೀವನ ಮಾಡೋದೇ ಕಷ್ಟ ಆಗ್ತದೆ. ಯಾಕಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟೋ ತೊಂದರೆ ಆಯ್ತು ಟ್ಯಾಕ್ಸಿ ಚಾಲಕರಿಗೆಲ್ಲ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ಕಷ್ಟ ಆಗಂತ ಪರಿಸ್ಥಿತಿಯಲ್ಲಿ ಇವತ್ತು ಏನು ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರಿದ್ದಾರೆ. ಹಾಗಾಗಿ ಕೊರೋನಾ ಸಂದರ್ಭದಿಂದ ನಾವು ಅನುಭವಿಸ್ತಾ ಇರೋ ಕಷ್ಟಗಳಿಗೆ ಈಗೊಂದ್ ಸ್ವಲ್ಪ ಈಗ ಜೋಗದ ಸೀಸನ್ ಟೈಮ್ ನಲ್ಲೂ ಕೂಡ ಇದೇ ರೀತಿಯಲ್ಲಿ ಇವರು ಬಾಡಿಗೆಗಳನ್ನ ಮಾಡೋದು, ಆಟೋದವರು ಈ ರೀತಿ ಎಲ್ಲ ಮಾಡ್ತಾ ಬಂದ್ಬಿಟ್ರೆ ನಮ್ಮ ಜೀವನಕ್ಕೆ, ನಮ್ಮ ಸದಸ್ಯರ ಈ ಕುಟುಂಬ ಜೀವನಕ್ಕೆಲ್ಲ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈಗಾಗಲೇ ಮನವಿಗಳನ್ನ ಎಲ್ಲ ನಮ್ಮ AC ಅವರಿಗೂ ಹಾಗೂ DOSP ಅವರಿಗೂ ARTO ಅವರಿಗೂ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಈಗ ಅವರು ಅಧಿಕಾರಿಗಳು ಅವರು ತಮ್ಮ ಒಂದು ಪರಿಮಿತಿಯೊಳಗೆ ಸೂಕ್ತ ಒಂದು ಕಾನೂನು ಕ್ರಮ ಕೈಗೊಳ್ತಾರ ಅನ್ನೋ ಭರವಸೆ ನಮಗಿದೆ. ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮಲ್ಲಿ ಅವರು ವೈಮನಸ್ಸನ್ನು ಉಂಟು ಮಾಡ್ಕೊಂಡು ಜಗಳಗಳನ್ನು ಮಾಡಿ ಸಂಘರ್ಷಗಳು ಉಂಟಾಗಂತದ್ದು ಅಥವಾ ಜಗಳಗಳನ್ನು ಮಾಡ್ಕೊಂಡು ಇನ್ನೊಂದು ರೀತಿಯ ಯಾವುದೇ ಒಂದು ತಪ್ಪು ದಾರಿಗಳಲ್ಲಿ ಕಾನೂನು ತಪ್ಪಿ ಹೋಗುವಂತ ಸಾಧ್ಯತೆಗಳು ಇರೋದ್ರಿಂದ ನಾವು ಎಲ್ಲರಿಗೂ ಮನವಿ ಮಾಡ್ತೀವಿ. ದಯವಿಟ್ಟು ನಮಗೆ ಈ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ಪುರಸ್ಕರಿಸಿಕೊಂಡು ನಮ್ಮ ಎಲ್ಲಾ ಇವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಮತ್ತೆ ಯಾವುದೇ ಘರ್ಷಣೆಗಳು, ಸಂಘರ್ಷಗಳು ನಡೀದೇ ಇರೋದಂಗೆ ಪೊಲೀಸ್ ಇಲಾಖೆಯವರಾಗಿರ್ಬೋದು, ARTO ಅವರಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಹಾಗೂ ಇದನ್ನ ಅವರು ನಮ್ಗೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನು ಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಹಂತದಲ್ಲಿ ನಾವು ಕೂಡ ಸ್ವಲ್ಪ ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೂ ಕೂಡ ತಯಾರಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಬಹಳಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇರೋದ್ರಿಂದ ನಾವು ಮುಂದಿನ ಹಂತದಲ್ಲಿ ನಮಗೆ ಇದಕ್ಕೆ ಪರಿಹಾರ ಸಿಗದೇ ಇದ್ದಲ್ಲಿ ಉಗ್ರವಾದ ಒಂದು ಹೋರಾಟಕ್ಕೆ ಕೂಡ ನಾವು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಹಾಗೂ ಸಚಿನ್ ಅಂತ ಹೇಳಿ, ಮಲೆನಾಡು ಕಾರು ಚಾಲಕರ ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ನಮ್ಮ ಈ ಒಂದು ಸಂಘ ರಿಜಿಸ್ಟರ್ಡ್ ಆಗಿ ಒಂದು 5 ವರ್ಷಗಳಾಯ್ತು. ಈ 5 ವರ್ಷದಲ್ಲಿ ನಾವು ಪಟ್ಟಿದ್ದಷ್ಟು ಕಷ್ಟನೇ. ಇಲ್ಲಿ ತನಕನೂ ನಾವು ನಮ್ಮ ಬೇರೆ ಈ ಆಟೋದವ್ರಿಗಿರ್ಬೋದು, ವೈಟ್ ಬೋರ್ಡ್ ಇರ್ಬೋದು, ಅವರಿಗೆ ನಾವು ಅರ್ಜಿ ಕೊಟ್ಟು ಮತ್ತೆ ನೀವು ಇವತ್ತು ಸರಿ ಮಾಡ್ಕೊಳ್ಳಿ, ನಾಳೆ ಸರಿ ಮಾಡ್ಕೊಳ್ಳಿ ಅಂತೇಳಿ 5 ವರ್ಷಗಳ ಕಾಲ ನಾವು ಈ ಕಷ್ಟಗಳನ್ನ ನಾವು ಅನುಭವಿಸ್ತಾನೆ ಬಂದಿದ್ದೀವಿ. ಅದ್ರ ನಡುವೆ ವರ್ಷ ಇನ್ಸೂರೆನ್ಸ್, ಟ್ಯಾಕ್ಸ್ ಇದೆಲ್ಲದು ನಮ್ಮ ಮೇಲೆ ಹೊರೆ ಆಗ್ತಾ ಇದೆ ಬಿಟ್ರೆ ಅವರಿಗೆ ಯಾವುದೇ ತರ ಸಮಸ್ಯೆಗಳಿಲ್ಲ. ನಾವು ಇನ್ನು ಮುಂದೆ ಕುತ್ತಿಗೆ ತನಕ ನಮಗೆ ನೀರು ಬಂದಿದೆ, ಇನ್ನು ಮುಳುಗದೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಈ ಒಂದು ಮನವಿಯನ್ನ ಕೊಟ್ಟು ನೆಕ್ಸ್ಟ್ ಈ ಮನವಿಗೆ ಸ್ಪಂದಿಸದೆ ಹೋದ್ರೆ ಒಂದು ಉಗ್ರ ಹೋರಾಟ ಮಾಡ್ಬೇಕು ಅಂತಾನೆ ನಾವು ಬಂದಿದ್ದೀವಿ. ಅದಕ್ಕೆ ಮಾಧ್ಯಮದವರ ಮುಖಾಂತರ ಈ ಒಂದು ವಿಷಯವನ್ನ ಎಲ್ಲರಿಗೂ ಗೊತ್ತಾಗ್ಲಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ. ನಮಗೆ ಸಮಸ್ಯೆ ಅಂದ್ರೆ ಮೊದಲನೇದಾಗಿ ಈ 3 ಚಕ್ರದ ಪ್ಯಾಸೆಂಜರ್ ಆಟೋ ರಿಕ್ಷಾ. ಇದರಲ್ಲಿ ತಾಳಗುಪ್ಪದಲ್ಲಿ ಸರಿ ಸುಮಾರು ಒಂದು 50ರಿಂದ 55 ಆಟೋಗಳಿದ್ದಾವೆ. ಅದರಲ್ಲಿ ಎಲ್ಲರೂ ಅಂತ ಹೇಳಕ್ಕಿಂತ ಕೆಲವೊಂದು ಆಟೋಗಳು, ಅದರಲ್ಲಿ ಒಂದು ಅರ್ಧ ಆಟೋಗಳು ಹೆಚ್ಚು ಕಡಿಮೆ ಅವರ ಮಿತಿನ ಮೀರಿ, ಅಂದ್ರೆ ಪರಿಮಿತಿ ಏನು ಕೊಟ್ಟಿದ್ದಾರೆ ಇವತ್ತು ಈ RTOದಿಂದ ಅದನ್ನ ಮೀರಿ ಅವರು ಬಾಡಿಗೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ, ಈಗ ಜೋಗ ಜಲಪಾತ ನಮ್ಮಲ್ಲಿಂದ ಒಂದು 15-16 ಕಿಲೋಮೀಟರ್ ಅಲ್ಲಿ ಅವರಿಗೆ ಪ್ರವಾಸಿಗರಿಗೆ ಬರೋಂತವರಿಗೆ ನೋಡ್ಲಿಕ್ಕೆ ನಮ್ಮ ತಾಳಗುಪ್ಪ ಲಾಸ್ಟ್ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಅವರು ಅಲ್ಲಿ ಇಳಿದು ನಮ್ಮ ಟ್ಯಾಕ್ಸಿನ ಅರಸಿ ಬರ್ತಾರೆ. ಅದರ ಮಧ್ಯದಲ್ಲಿ ಆಟೋ ನಿಲ್ದಾಣ ಇದೆ. ನಾವು ಹೇಳಿದ ಒಂದು ಬೆಲೆ ಜಾಸ್ತಿ ಆದ ತಕ್ಷಣ ಅವರು ಆಟೋದ ಮೊರೆ ಹೋಗ್ತಾರೆ.
ಅವರು ಜೋಗ ಜಲಪಾತ, ನಿಪ್ಲಿ ಜಲಪಾತ, ಮತ್ತೆ ಅವರು ಸಿರ್ಸಿ, ಸಿದ್ದಾಪುರ, ಈ ತರ ಎಲ್ಲಾ ಒಂದು ಟೂರಿಸ್ಟ್ ಪ್ಲೇಸ್ ಗಳಿಗೆ ಅವರು ಓಡಾಡ್ತಾರೆ. ನಾವು ಇವರು ಬರ್ತಾರೆ ಬರ್ತಾರೆ ಅಂತ ಕಾದು ಕಾದು ಸಾಕಾಗಿದೆ ನಮಿಗೂ. ನಮಗೆ ಯಾವುದೇ ತರಹದ ಬಾಡಿಗೆಗಳು ಆಗ್ತಾ ಇಲ್ಲ. ಟ್ಯಾಕ್ಸ್ ಮತ್ತೆ ಇನ್ಸೂರೆನ್ಸ್ ಕಟ್ಟಲಿಕ್ಕೆ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಈ ಒಂದು ನಾವು ಈ ಟ್ಯಾಕ್ಸಿಯನ್ನೇ ಒಂದು ನೆಚ್ಕೊಂಡು ಬದುಕ್ತಾ ಇರುವಂತ ಜೀವನ ನಮ್ದು. ಈ ಟ್ಯಾಕ್ಸಿ ಇಲ್ಲದೆ ಮತ್ತೆ ಬೇರೆ ಜೀವನ ನಡೆಸಕ್ಕೆ ನಮ್ಮ ಹತ್ರ ಯಾವುದೇ ಒಂದು ಆಪ್ಷನಲ್ ಇಲ್ಲ. ಇವಾಗ ನಮಗೆ ನಮ್ಮ ಮಕ್ಕಳ ಎಜುಕೇಶನ್ನಿಗೂ ಇದೇ ಒಂದು ಆಧಾರ. ಮನೆಯಲ್ಲಿ ನಾವು ನಮ್ಮ ವಯಸ್ಸಾದ ತಂದೆ ತಾಯಿನ ಸಾಕ್ಬೇಕು. ಅವರಿಗೆ ಏನಾದ್ರೂ ಅನಾರೋಗ್ಯ ಮತ್ತೊಂದು ಆದ್ರೆ ನಾವು ಹಾಸ್ಪಿಟ್ಲು ಎಲ್ಲದಕ್ಕೂ ನಾವು ಇದರಿಂದನೇ ನಾವು ದುಡಿಮೆ ಮಾಡಿ ಮಾಡಬೇಕಾದಂತ ಪ್ರಸಂಗ ಇದೆ. ಇದಕ್ಕೆ ನಮ್ಮ ಒಂದು ಸರ್ಕಾರ ಇರ್ಬೋದು, ಅದೇ ಅಧಿಕಾರಿಗಳಿರ್ಬೋದು, ಇವರೆಲ್ಲರಿಗೂ ಒಂದು ಮನವಿಯನ್ನ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಈ ಮನವಿನ ಅವರು ಅತಿ ಶೀಘ್ರದಲ್ಲಿ ಮನವಿ ನೋಡಿದ ತಕ್ಷಣನೇ ಒಂದು ವಾರದ ಒಂದು ಅವಧಿ ಒಳಗೆ ಇದಕ್ಕೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸಂಘಟನೆಯ ಪರವಾಗಿ. ಅವರು ಅಕಸ್ಮಾತ್ ಕ್ರಮವನ್ನ ಅತಿ ಶೀಘ್ರದಲ್ಲಿ ತಗೊಳ್ಳಿಲ್ಲ ಅಂದ್ರೆ ಇದು ನಾವು ಉಗ್ರವಾದ ಒಂದು ಹೋರಾಟವನ್ನ ಮಾಡಬೇಕು ಅಂತ ನಮ್ಮ ಸಂಘಟನೆಯಿಂದ ನಾವು ಮಾತಾಡ್ತಾ ಇದೀವಿ. ಅದಕ್ಕೆ ಅವಕಾಶ ಮಾಡಿಕೊಡದೆ ಒಳ್ಳೆ ರೀತಿಯೊಳಗೆ ನಮಗೆ ಇದನ್ನ ಬಗೆಹರಿಸ್ಕೊಡ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಆಟೋದವ್ರ ಹತ್ರ ನೀವು ಹೋಗ್ಬೇಡಿ, ನೀವು ಬಾಡಿಗೆ ನಾವು ಮಾತಾಡಿದೀವಿ ಅಂತ ಕೇಳಕ್ ಹೋದ್ರೆ ಅದು ಈಗ ಘರ್ಷಣೆ ಆಗತ್ತೆ, ಅಲ್ಲಿ ಜಗಳ ಆಗತ್ತೆ, ನೈತಿಕ ಪೊಲೀಸ್ಗಿರಿ ಅಂತ ಹೇಳಿ ಕಾನೂನಾತ್ಮಕವಾಗಿ ಹೋದಾಗ ನೀವ್ ಯಾಕಪ್ಪ ಮಾತಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಇದೆಲ್ಲ ಬೇಡ. ನಮಗೆ ಶಾಂತಿಯುತವಾಗಿ ನಮಗೆ ಸಮಸ್ಯೆಯನ್ನ ಬಗೆಹರಿಸ್ಕೊಡೋದು ಕಾನೂನ ಚೌಕಟ್ಟೊಳಗೆ ನಮಗೆ ಬಗೆಹರಿಸ್ಕೊಡ್ಲಿ, ಬೇರೆ ಏನು ನಾವು ಕೇಳ್ಕೊಳ್ತಾ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಇದು ಉಗ್ರವಾದ ಹೋರಾಟವನ್ನೇ ಮಾಡ್ಬೇಕಾಗತ್ತೆ. ನಾವು ಏನ್ ಈ ಹೋರಾಟ ಮಾಡ್ತಾ ಇದೀವಿ ಇದು ನಮ್ಮ ಒಂದು ತಾಳ್ಗುಪ್ಪಕ್ಕೆ ಸೀಮಿತವಾಗಿ ನಾವು ಮಾಡ್ತಾ ಇಲ್ಲ. ಇದು ಕರ್ನಾಟಕದಾದ್ಯಂತ ಎಲ್ಲಾ ಟ್ಯಾಕ್ಸಿ ಮತ್ತು ಮಾಲೀಕರ ಮತ್ತು ಚಾಲಕರ ಒಂದು ಸಂಘಗಳಿಗೆ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಹೇಳಿ ನಾವು ಇದನ್ನ ಒಂದು ಧ್ವನಿಯಾಗಿ ಎತ್ಕೊಳ್ತಾ ಇದೀವಿ ಮಾಧ್ಯಮದ ಮುಖಾಂತರ. ಇದು ಯಾವುದೇ ಕಾರಣಕ್ಕೂ ಒಂದು ಈ ವೈಟ್ ಬೋರ್ಡ್ ಅನ್ನೋದು ಏನು ವೆಹಿಕಲ್ಗಳು ಎಲ್ಲ ಇಡೀ ರಾಜ್ಯಾದ್ಯಂತ ಓಡಾಡ್ತಾ ಇದೆ ಅದನ್ನ ಮೊದಲನೇದಾಗಿ ನಿಲ್ಸ್ಬೇಕು. ಈ ವೈಟ್ ಬಿಳಿ ಬೋರ್ಡ್ ವಾಹನವನ್ನ ಬಾಡಿಗೆಗೆ ಉಪಯೋಗಿಸ್ತಾ ಇರುವಂತದ್ದು ದೊಡ್ಡ ಅಪರಾಧ. ಅದು ಸರ್ಕಾರ ಅದನ್ನ ಆದಷ್ಟು ಬೇಗ ಗಮನಕ್ಕೆ ತಗೊಂಡು ಅದನ್ನ RTO ಮುಖಾಂತರ ನಿಲ್ಸುವ ಒಂದು ಪರಿಹಾರವನ್ನ ನಮಗೆ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಇವು ನಮಗೆ ಕೊಟ್ಟಿರುವಂತದ್ದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಪರ್ಮಿಟ್ ಮತ್ತೆ ಆಲ್ ಇಂಡಿಯಾ ಪರ್ಮಿಟ್ ನಮ್ಮ ಹತ್ರ ವೆಹಿಕಲ್ ಗಳಿಗೆ ಇರ್ತದೆ. ಈ ಇವರಿಗೆ ಒಂದು ಲಿಮಿಟೇಷನ್ ಇರುತ್ತೆ, ಇಷ್ಟು ಕಿಲೋಮೀಟರ್ಸ್ ಅಂತ ಹೇಳಿ ಆಟೋದವರಿಗೆ. ಅವರು ಅದನ್ನ ಮೀರಿ ಓಡಾಡ್ತಾ ಇದಾರೆ. ಈಗ ಸಿದ್ದಾಪುರ ಇರ್ಬೋದು, ಸಿರ್ಸಿ ಇರ್ಬೋದು, ಯಲ್ಲಾಪುರ ಹೋಗ್ತಾರೆ, ಮುರುಡೇಶ್ವರ ಹೋಗ್ತಾರೆ. ಸರ್ ಇವಾಗ ನಮ್ಮ ಟ್ಯಾಕ್ಸಿ ಚಾಲಕರನ್ನ ನಾವು ಬಾಡಿಗೆ ಹೋದಾಗ ನಮಗೆ ನಾವು ವೈಟ್ ಶರ್ಟ್ ಹಾಕ್ಬೇಕು, ವೈಟ್ ಪ್ಯಾಂಟ್ ಹಾಕ್ಬೇಕು ಅಂತ ಇದೆ. ಈ ಮಳೆ ಮತ್ತೆ ಒಂದು ಎಲ್ಲೋ ಒಂದ್ ಕಡೆ ಗಾಡಿ ಪಂಚರ್ ಆಯ್ತು ಅಂದಾಗ ನಾವು ಎಲ್ಲೋ ಬೋರ್ಡ್ ಗಾಡಿಗಳು ಒಂದು ವೈಟ್ ಶರ್ಟ್ ಹಾಕಿರ್ತೀವಿ, ವೈಟ್ ಪ್ಯಾಂಟ್ ಕೆಸರಲ್ಲಿ ಬಿದ್ದು ಕೊಳೆ ಆಗಿರುತ್ತೆ. ನಾವು ವೈಟ್ ಪ್ಯಾಂಟ್ ಹಾಕಿಲ್ಲ ಅಂತೇಳಿ ನಮಗೆ 500,000 ಇವತ್ತು ಪೊಲೀಸ್ ಇಲಾಖೆಯವರು ಇರ್ಬೋದು, RTO ಅವರು ಇರ್ಬೋದು ಕೇಸ್ ಹಾಕ್ತಾರೆ. ಅದೇ ಈ ಒಂದು ಆಟೋಗಳು ಒಂದು ಮಿತಿ ಅವರ ಪರಿಮಿತಿ ಮೀರಿ ಹೋಗುವಂತ ಏರಿಯಾದಲ್ಲಿ ನಮ್ಮ RTO ಅಧಿಕಾರಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಅವ್ರು ಯಾರಿಗೂ ಇದು ಕಣ್ಣು ಕಾಣ್ತಾ ಇಲ್ವಾ ಅಥವಾ ಅವ್ರು ಇದನ್ನ ನೋಡದೆ ಇದ್ದಂಗೆ ಇದಾರಲ್ಲ, ಇದರ ಅರ್ಥ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಾವು ಎಲ್ಲಾ ಸರಿ ಇಟ್ಕೊಂಡು ಒಂದು ಪ್ಯಾಂಟ್ ಹಾಕ್ದಿದ್ದಾಗ ನಮಗೆ ಕೇಸ್ ಹಾಕುವಂತವ್ರು ಇದನ್ನ ಎಲ್ಲಾ ಯಾವ್ದೋ ಸರಿ ಇಲ್ಲದೆ ಇವ್ರು ಹೋಗೋರಿಗೆ ಬಿಟ್ಟಿದಾರಲ್ವಾ, ಇದು ಯಾಕೆ ಬಿಟ್ಟಿದ್ದಾರೆ? ಇದು ಹಾಗಾದ್ರೆ ಸರ್ಕಾರಕ್ಕೂ ಕಾಣ್ತಾ ಇಲ್ವಾ, ಅಧಿಕಾರಿಗಳಿಗೂ ಕಾಣ್ತಾ ಇಲ್ವಾ ಅಂತ ನನ್ನ ಪ್ರಶ್ನೆ. ಇವತ್ತು ಮುರುಡೇಶ್ವರ ಹೋಗ್ತಾ ಇದೆ ಆಟೋ, ಆ ಮುರುಡೇಶ್ವರದಲ್ಲಿ RTO ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಚೆಕ್ ಪೋಸ್ಟ್ ಅಂತ ಯಾಕೆ ಇಟ್ಟಿದ್ದಾರೆ? ಇವತ್ತೊಂದು ಗಡಿಗೆ ಚೆಕ್ ಪೋಸ್ಟ್ ಅಂತ ಬರುತ್ತೆ, ಆ ಚೆಕ್ ಪೋಸ್ಟ್ ಅಲ್ಲಿ ಆಟೋ, ನಮ್ಮ ತಾಳ್ಗುಪ್ಪ ಆಟೋಗಂತೂ ಒಂದು ಈ ಸಾಗರದಲ್ಲಾದ್ರೆ SRG ಅಂತ ಹೇಳಿ ಒಂದು ನಂಬರ್ ಹಾಕಿ ಇದು ಸಾಗರದ ಗಾಡಿ ಅಂತ ಗುರ್ಸೋಕಾದ್ರೂ ಕಾಣುತ್ತದೆ. ಆದ್ರೆ ತಾಳ್ಗುಪ್ಪದ ಆಟೋ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನೂ ಇಲ್ಲ, ಅದರಲ್ಲಿ ಒಂದು DL ನಂಬರ್ ಇಲ್ಲ ಡ್ರೈವರ್ದು. ಆ ಪರಿಸ್ಥಿತಿ ಇದೆ. ಆದ್ರೆ ಅಧಿಕಾರಿಗಳು ಇವತ್ತು ಎಲ್ಲಿ ಹೋಗಿದ್ದಾರೆ? ನಮಗೆ ನೋವಾಗ್ತಾ ಇದೆ. ನಾವು ಇದನ್ನ ಕೇಳಬಾರ್ದು, ಆದ್ರೂ ನಾವು ಇವತ್ತು ಕೇಳಕ್ ಬಂದಿದೀವಿ ಅಂತ ಹೇಳಿದ್ರೆ ನಮಗೆ ಇನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಹತ್ರ ನಮಗೆ ಹೊಟ್ಟೆಗೆ ಅನ್ನ ಸಿಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟ ಇದೆ.
ನೀವು ನೋಡಿದ್ರೆ ಒಂದು 15 ದಿವಸ ಗ್ರೇಸ್ ಪೀರಿಯಡ್ ಕೊಟ್ಟು ಟ್ಯಾಕ್ಸ್ ಕಟ್ಲಿಕ್ಕೆ, ಅದಾದ ನಂತರದಲ್ಲಿ 20% ಟ್ಯಾಕ್ಸಿಗೆ ಫೈನ್ ಹಾಕ್ತೀರಾ. ಎಫ್ ಗೆ ಇಂತಿಷ್ಟು ದಿನ ಕಳೆದ ಮೇಲೆ ಅದಕ್ಕೆ ಫೈನ್ ಹಾಕ್ತೀರಾ. ಈ ಫೈನ್ ಹಾಕ್ಸ್ಕೊಂಡೇ ನಾವು ಸಾಯ್ಬೇಕಾದ್ರೆ ಹಂಗೆ ಸತ್ ಬಿಡೋಣ ಸ್ವಾಮಿ, ನಾವು ಯಾಕಾಗಿ ಬದುಕ್ಬೇಕು? ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡ್ರೆ ಆಯ್ತು, ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾರಾದ್ರೂ ವಿಷ ಕುಡಿದು ಸಾಯದೆ. ಇಲ್ಲಿ ತನಕ ರೈತರು ಸಾಯ್ತಿದ್ರು, ಇನ್ನು ನಾವು ಟ್ಯಾಕ್ಸಿ ಚಾಲಕರು ಸಾಯ್ಬೇಕಾಗತ್ತೆ. ಆ ಪರಿಸ್ಥಿತಿ ಬರತ್ತಿನ್ನು. ಜಲಪಾತ ಅಂದ್ರೇನೆ ಈಗ ವಿಶ್ವ ಪ್ರಸಿದ್ಧ ಒಂದು ಸ್ಥಳ. ಇಲ್ಲಿ ಬರುವಂತ ಪ್ರವಾಸಿಗರು ಇದನ್ನ ನಾನು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಕಡೆ ಬರುವಂತ ಪ್ರವಾಸಿಗರು, ಅದು ಯಾವುದೇ ಊರಿರ್ಬೋದು, ಅವರು ಅವರ ಸೇಫ್ಟಿನ ಎಷ್ಟು ಬಯಸ್ತಾರೆ ಇವತ್ತು, ಅದನ್ನ ಅವರು ಎಚ್ಚೆತ್ಕೋಬೇಕು ಅಂತ ನನಗೆ ತಿಳಿದಿರೋ ಒಂದು ಮಾಹಿತಿನ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮದ ಮುಖಾಂತರ. ಇವತ್ತು ಟ್ಯಾಕ್ಸಿಯಲ್ಲಿ ಓಡಾಡೋದ್ರಿಂದ ಏನಂದ್ರೆ, ಯಾವ್ದಾ ಒಂದು ಆಕ್ಸಿಡೆಂಟ್ ಆದರೆ ಅಲ್ಲಿ ಅವರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗತ್ತೆ. ಅದೇ ಒಂದು ರಿಕ್ಷಾದಲ್ಲಿ ಹೋದಾಗ, ಈ ಮೂರ್ಗಾಲಿ ರಿಕ್ಷಾದಲ್ಲಿ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಇವರು ಕರೆಕ್ಟ್ ಆಗಿದ್ದು ಬೇರೆ ಯಾರಾದ್ರೂ ಬಂದು ಇವ್ರಿಗೆ ಏನಾದ್ರೂ ಹೊಡೆದು ಇಂಜೂರ್ಡ್ ಆಗಿ ಡೆತ್ ಆದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುವಂತ ಪ್ರಮೇಯನೇ ಇರಲ್ಲ. ಇದೆಲ್ಲ ಇವತ್ತು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಬರ್ತಾ ಇರುವಂತ ಒಂದು ಪ್ರವಾಸಿಗರು ಇರ್ಬೋದು, ಈ ವೆಹಿಕಲ್ ಗಳಲ್ಲಿ ಓಡಾಡ್ತಾ ಇರುವಂತ ಒಂದು ಪ್ರವಾಸಿಗರು ಇರ್ಬೋದು, ಇವರು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಫ್ಯಾಮಿಲಿಗೂ ಏನೂ ಸಿಗಲ್ಲ. ಇವರಿಗೆ ಡೆತ್ ಆದ್ರೆ ಇವ್ರು ಹೋಗ್ಬಿಡ್ತಾರೆ, ಆದ್ರೆ ಆ ಫ್ಯಾಮಿಲಿಗೆ ಏನೂ ಸಿಗದೆ ಇರೋಂತ ಪ್ರಸಂಗ ಬರ್ತದೆ. ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ರಾಜ್ಯಾದ್ಯಂತ ಯಾವ RTOಗಳಿದ್ದಾರೆ, ಯಾವ ಒಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಸರ್ಕಾರ ಇದೆ, ಇದೆಲ್ಲದನ್ನು ಅರ್ಥ ಮಾಡ್ಕೊಂಡು ನಮ್ಮ ಮನವಿನ ಇವರು ಸ್ವೀಕರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು. ಗೊತ್ತಿರತಕ್ಕಂತ ಮಾಹಿತಿ ಪ್ರಕಾರ ಆಟೋಗಳಿಗೆ ಬಹುದೂರ ಹೋಗುವಂತ ಒಂದು ಪರಿಮಿತಿಯನ್ನ RTO ಅಧಿಕಾರಿಗಳು ಕೊಟ್ಟಿರುವುದಿಲ್ಲ. ಅವರು ಈಗ ಅವರ ಮಿತಿಯನ್ನ ಮೀರಿ ಹೋಗ್ತಾರಲ್ವಾ, ಇವಾಗ ಅದನ್ನ ಪ್ರವಾಸಿಗರು ಅರ್ಥ ಮಾಡ್ಕೋಬೇಕು. ಇವರಿಗೆ ಯಾವುದೇ ತರಹದ ಒಂದು ಇನ್ಸೂರೆನ್ಸ್ ಇರ್ಬೋದು, ಮತ್ತೆ ಅವರಿಗೆ ಏನಾದ್ರೂ ಆಕ್ಸಿಡೆಂಟ್ ಆದಲ್ಲಿ ಇಂಜೂರ್ಡ್ ಆದ್ರೆ ಅವರಿಗೆ ಒಂದು ಆರೋಗ್ಯ ವಿಮೆ ಅವ್ರು ಮಾಡಿಸಿದ್ರು ಅದು ಕ್ಲೈಮ್ ಆಗ್ಲಿಕ್ಕೆ ಈಗ ಇವ್ರು ಈ ರೀತಿ ಹೋಗಿದ್ದಾರೆ ಅಂದ್ರೆ ಅದು ತುಂಬಾ ಕಷ್ಟ ಆಗತ್ತೆ. ಈಸಿಯಲ್ಲಿ ಸಿಗೋದು ಕಷ್ಟ ಆಗತ್ತದು, ಅವರು ಅದನ್ನ ಪಡ್ಕೊಂಡ್ಲಿಕ್ಕೆ. ಅದಕ್ಕೆ ನಾನು ಮನವಿ ಮಾಡ್ತಾ ಇರೋದು, ಈ ಸಾರಿಗೆ ಸಚಿವರು, ನಮ್ಮ ಕರ್ನಾಟಕದ ಸಾರಿಗೆ ಸಚಿವರು ಎಲ್ಲ ನಮ್ಮ ಒಂದು ಜನರ ಪರವಾಗಿ ಇದನ್ನ ಅತಿ ಶೀಘ್ರದಲ್ಲಿ ಅವರು ಒಂದು ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡೋದಂತೂ ಗ್ಯಾರಂಟಿ. ಒಂದು ನಡೀತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಅವರು ಆಟೋದಲ್ಲಿ ತಗೊಂಡೋಗಿ, ಇವತ್ತು ನಮ್ಮಲ್ಲಿ ತಾಳಗುಪ್ಪ ಭಾಗದಲ್ಲಿ ಎಲ್ಲ ಹೋಮ್ ಸ್ಟೇಗಳು, ಲಾಡ್ಜ್ಗಳು ಎಲ್ಲ ಜಾಸ್ತಿ ಇದೆ. ಅಲ್ಲಿ ಹೋಗಿ ಡ್ರಾಪ್ ಮಾಡ್ತಾರೆ. ಇವ್ರು ಹೋಗಿ ಅವರಿಗೆ ಕಾರ್ಡ್ ಕೊಡ್ತಾರೆ. ಕಾರ್ಡ್ ಕೊಟ್ಟ ನಂತರ ಇವ್ರ ಹತ್ರನೇ ಕೆಲವೊಂದು ಆಟೋ ಚಾಲಕರ ಹತ್ರ ವೈಟ್ ಬೋರ್ಡ್ ಕಾರ್ ಸಹ ಇದೆ. ಆ ಕಾರಲ್ಲಿ ನಿಮಗೆ ಕಾರ್ ಬೇಕಾದ್ರೆ ಕಾರನ್ನು ಕೊಡ್ತೇವೆ ಅಂತ ಹೇಳಿ ಆ ವೈಟ್ ಬೋರ್ಡ್ ಕಾರನ್ನ ತಂದು ಅವರು ಬಾಡಿಗೆ ಮಾಡ್ಕೊಂಡು ಹೋಗ್ತಾರೆ. ಅವರು ಎಲ್ಲದನ್ನೂ ಒಂದು ಇಲ್ಲೀಗಲ್ ಏನಿದೆ ದಂಧೆ ಅದಷ್ಟನ್ನು ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಸರ್ಕಾರಕ್ಕೆ ಬೊಕ್ಕಸಕ್ಕೆ ಎಷ್ಟು ಅವರು ಒಂದು ನಷ್ಟ ಮಾಡ್ಬೇಕು ಅದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮೇಲೆ ಹೊರೆ ಹಾಕ್ಬಿಟ್ಟಿದೆ, ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳಿ. ಅದ್ರಲ್ಲೇ ನಾವು ಅರ್ಧ ಸತ್ತು ಹೋಗಿದೀವಿ. ಈಗ ಈ ವೈಟ್ ಬೋರ್ಡ್ ಗಾಡಿ ಮತ್ತೆ ಆಟೋ ಚಾಲಕರು ಎಲ್ಲ ಈ ಬಾಡಿಗೆ ಮಾಡೋದ್ರಿಂದ ನಾವು ಪೂರ್ತಿ ಸಾಯೋ ಪರಿಸ್ಥಿತಿ ಬಂದಿದೆ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಏನು RTO ಅಧಿಕಾರಿಗಳಿರ್ಬೋದು, ಮತ್ತೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಇವರು ಈ ಒಂದು ಇದನ್ನ ಈ ಚಟುವಟಿಕೆಯಲ್ಲಿ ಇರುವಂತ ವ್ಯಕ್ತಿಗಳನ್ನ ಯಾಕೆ ಸೀಸ್ ಮಾಡ್ತಾ ಇಲ್ಲ, ಇವ್ರ ಗಾಡಿಗಳನ್ನ ಯಾಕೆ ಹಿಡಿದು ಫೈನ್ ಹಾಕ್ತಾ ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ದುರಂತ ಅಂತ ಅನ್ಸುತ್ತೆ ನಮಗೆ. ಇದು ಸರ್ಕಾರದ ವೈಫಲ್ಯತೆ, ಇದು ಸರ್ಕಾರಕ್ಕೆ ಬೊಕ್ಕಸಗೆ ನಷ್ಟ ಆಗ್ತಾ ಇರೋಂತ ಒಂದು ದುರಂತ ಇದು. ಮತ್ತಿನ್ನು ಬೇರೆ ನಾವು ಏನು ಹೇಳಕ್ ಸಾಧ್ಯ ಇಲ್ಲ. ಅವರಿಗೆ ನಮ್ಮ ಹತ್ರ ಟ್ಯಾಕ್ಸ್ ತಗೊಳಕ್ಕೆ ಅವರಿಗೆ ಪರ್ಮಿಷನ್ ಇದೆ, ಇವ್ರು ಟ್ಯಾಕ್ಸ್ ಕಟ್ಟದೆ ಹೊಡೆಯಂತವ್ರನ್ನ ಫೈನ್ ಆಗ್ಲಿಕ್ಕೆ ಪರ್ಮಿಷನ್ ಇಲ್ವಾ ಅಂತ ನಮಗೆ ಕಾನೂನು ಚೌಕಟ್ಟಲ್ಲಿ ಯಾವ್ದಾದ್ರು ಮತ್ತೆ ಹೊಸ ನೀತಿ ಬಂದಿದ್ಯಾ ಅಂತ ಅನುಮಾನ ಆಗ್ತಾ ಇದೆ ನಮಗೆ. ಪ್ರವಾಸಿಗರ ಜೀವನದ ಜೊತೆ ಚೆಲ್ಲಾಟ ಆಗ್ತದೆ. ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಇದೆಯಲ್ವಾ, ಅವರು ಏನು ಅಧಿಕಾರಿಗಳನ್ನ ಎಲ್ಲಾ ತರಹದ ಈ ವೈಟ್ ಬೋರ್ಡ್ ಮತ್ತು ಆಟೋ ಚಾಲಕರು ಕರ್ನಾಟಕದಾದ್ಯಂತ ನಾನು ಮನವಿ ಮಾಡ್ತಾ ಇರೋದು, ಎಲ್ಲರನ್ನೂ ಹಿಡಿದು
ಅವರಿಗೆ ಫೈನ್ ಹಾಕೋದಿರ್ಬೋದು, ಸೀಸ್ ಮಾಡೋದಿರ್ಬೋದು. ಇದು ನಮಗೆ ನಮ್ಮನ್ನ ಬದುಕಿಸ್ಲಿಕ್ಕೆ ಒಂದು ಉಪಕಾರ ಆಗತ್ತೆ, ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಅವ್ರು ಅವಾಗ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸಿದ್ರೆ ಸರ್ಕಾರಕ್ಕೆ ಲಾಭ ಆಗತ್ತೆ. ಅದನ್ನ ಎಚ್ಚೆತ್ಕೊಂಡು ಇವತ್ತು ಎಲ್ಲಾ ಅಧಿಕಾರಿಗಳು ಆ ಒಂದು ವೈಟ್ ಬೋರ್ಡ್ ವಾಹನ ಮತ್ತು ಈ ಒಂದು ಆಟೋ ರಿಕ್ಷಾಗಳನ್ನ ಸೀಸ್ ಮಾಡುವಂತ ವ್ಯವಸ್ಥೆಯನ್ನ ಅತಿ ಶೀಘ್ರದಲ್ಲಿ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ತಾ